ಚಾಟ್ಸ್ ಅಂದರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಆಲೂ ಟಿಕ್ಕಿ ಚಾಟ್ ಮಾಡೋದು ವೆರಿ ಈಸಿ ಮತ್ತು ಬೇಗ ಆಗೋಗುತ್ತೆ. ಆಲೂಗೆಡ್ಡೆ ಬೇಯಿಸ್ಕೊಂಡಿರೋ ಅದನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ ಸಾಲ್ಟು, ಚಿಲ್ಲಿ ಫ್ಲೇಕ್ಸು, ಗರಂ ಮಸಾಲ, ಚಾಟ್ ಮಸಾಲ ಎಲ್ಲ ಹಾಕಿ ನೀಟಾಗಿ ಇದನ್ನು ಸ್ಮ್ಯಾಶ್ ಮಾಡಬೇಕು. ನಂತರ ಧನಿಯಾ, ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕಿ ನೀಟಾಗಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿ, ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದ್ರಿಂದ ಬೈಂಡಿಂಗು ಚೆನ್ನಾಗಿ ಬರುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳಿ. ಇದರಲ್ಲಿ 5 ಉಂಡೆ ಆಯಿತು. ಇಷ್ಟಪ್ಪ ಚಪಾತಿ ಉಂಡೆ ಅಷ್ಟು ಉಂಡೆ ಮಾಡ್ಕೊಳ್ಳಿ. ಇದನ್ನು ಕೈನಲ್ಲೇ ಜಸ್ಟ್ ಪ್ರೆಸ್ ಮಾಡಿ ಸಾಕು. ಪ್ರೆಸ್ ಮಾಡಿಬಿಟ್ಟು ಈ ಥರ ನೋಡಿ ರೌಂಡ್ ಶೇಪಲ್ಲಿ ಪ್ರೆಸ್ ಮಾಡಿ ಬ್ರೆಡ್ ಕ್ರಮ್ಸು ಅಥವಾ ರಸ್ಕ್ ಪೌಡರ್ ಮೇಲೆ ಇದನ್ನು ನೀಟಾಗಿ ರೋಲ್ ಮಾಡಿ ಅದಕ್ಕೆಲ್ಲ ನೀಟಾಗಿ ಅದು ಏನಾಗುತ್ತೆ ಅಂಟ್ಕೊಳ್ಳುತ್ತೆ. ಅನಂತರ ಕಾದಂತಹ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ 4 ಪೊಟ್ಯಾಟೊಗೆ 5 ಆಲೂ ಟಿಕ್ಕಿ ಆಯಿತು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡಿ ನೀಟಾಗಿ ಬ್ರೌನ್ ಕಲರ್ ಆಗುತ್ತೆ, ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಆದ ತಕ್ಷಣ ನೋಡಿ ಈ ಥರ ರೆಡಿ ಆಗುತ್ತೆ. ಘಮ ಘಮ ಅಂತ ಫ್ಲೇವರ್ ಬರುತ್ತೆ, ತಿನ್ನೋದಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ. ಮಾಡೋದು ವೆರಿ ಈಸಿ. ನೀವೇನಾದರೂ ಈ ಥರ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ. ನೋಡಿ ಈ ಥರ ರೋಸ್ಟ್ ಆದಮೇಲೆ ಇದಕ್ಕೆ ನೀವು ಸ್ವಲ್ಪ ಸ್ಪೈಸ್ ಎಲ್ಲ ಆ್ಯಡ್ ಮಾಡಬೇಕು. ಸ್ವಲ್ಪ ಚಿಲ್ಲಿ ಪೌಡರು, ಸಣ್ಣಕ್ಕೆ ಹೆಚ್ಚಿರೋ ಅಂಥ ಈರುಳ್ಳಿ, ಆಮೇಲೆ ಸ್ವೀಟ್ ಸಾಸು, ಆಮೇಲೆ ದಹಿ, ಮೊಸರು ಹಾಕಿ ಇದನ್ನು ಸ್ವಲ್ಪ ಚಾಟ್ ಮಸಾಲ ಹಾಕಿ ಇನ್ನು ಸರ್ವ್ ಮಾಡಿದ್ರೆ ತಿನ್ನೋದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ. ವೆರಿ ಈಸಿ ಮಾಡೋದಕ್ಕೆ, ಫಟಾಫಟ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೆರಿ ಟೇಸ್ಟಿ ಚಾಟ್, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ನೀವು ಕೂಡ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಚಾಟ್ ರೆಡಿ ಆಯಿತು. ಒಂದು 15-20 ನಿಮಿಷದಲ್ಲಿ ನಾವು ಇಂಥ ರುಚಿಕರವಾದಂತಹ ಆಲೂ ಟಿಕ್ಕಿ ಚಾಟ್ನ ಮಾಡ್ಬೋದು. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.